ಹಾಯ್, ನಾವು ಸ್ಯಾಂಡ್ ಫಿಲ್ಟರ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಸ್ಯಾಂಡ್ ಫಿಲ್ಟ್ರಿಗೆ ಏನೇನು ಬೇಕಾಗುತ್ತೆ ಎಲ್ಲನೂ ನಾವು ಇಟ್ಕೊಂಡಿದ್ದೀವಿ. ನಾವು ಒಂದೊಂದನ್ನೇ ಪರಿಚಯ ಮಾಡ್ಕೊಂಡು ಬರ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ. ನಾವು ಇದು ಒಂದು 4mm ಸ್ಯಾಂಡ್, ಇದು ಒಂದು ನೆಕ್ಸ್ಟ್ ಫೈನ್ ಸ್ಯಾಂಡ್, ನೆಕ್ಸ್ಟ್ ಪೆಬಲ್ಸ್, ನೆಕ್ಸ್ಟ್ ಬಂದು ಕಾರ್ಬನ್ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಇಲ್ಲಿ 6mm, ಇದು ಒಂದು ಬ್ಯಾಕ್ ಫಿಲ್ಟರು, ಫೈನ್ ಡಸ್ಟ್ ಎಲ್ಲನೂ ಹೋಲ್ಡ್ ಮಾಡುತ್ತೆ. ಇದು ಒಂದು ವೆಸಲ್, 180 ಲೀಟರ್ ವೆಸಲ್ ಬರುತ್ತೆ. ನಾವು ಇದನ್ನೆಲ್ಲನೂ ನಾವು ಸ್ಟೆಪ್ ಬೈ ಸ್ಟೆಪ್ ಇದರೊಳಗಡೆ ಲೋಡ್ ಮಾಡ್ತೀವಿ. ವೆಸಲ್ ಒಳಗಡೆ ನಾವು ಇದು ಇಂಡಸ್ಟ್ರಿಗೆ ಹಾಕ್ತಾ ಇರೋದು. ಇವ್ರದ್ದು ವಾಟರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಬರ್ತಾ ಇರೋದ್ರಿಂದ ನಾವು ಸ್ಯಾಂಡ್ ಫಿಲ್ಟರ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಇದು 3 HP ಮೋಟರ್ಗೆ ನಾವು ಸ್ಯಾಂಡ್ ಫಿಲ್ಟರ್ನ ಇನ್ಸ್ಟಾಲೇಷನ್ ಮಾಡ್ತಾ ಆಲ್ರೆಡಿ ಎಲ್ಲ ಲೋಡ್ ಆಗಿದೆ. ನಾವು ಪ್ಲಂಬಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಬೋರಿಂದ ಬಂದಿದ್ದ ವಾಟರ್ ಏನಾಗುತ್ತೆ ಅಂತಂದರೆ ಫಸ್ಟು ಇನ್ಪುಟ್ಗೆ ಕಲೆಕ್ಷನ್ ಮಾಡ್ಕೊತೀವಿ. ಇದರಿಂದ ಬಂದಿದ್ದು ಏನಾಗುತ್ತೆ ನಾವು ಬ್ಯಾಕ್ ಫಿಲ್ಟರಿಗೆ ಕೊಡ್ತೀವಿ. ಬ್ಯಾಕ್ ಫಿಲ್ಟರಿಂದ ಬಂದಿದ್ದು ನಾವು ಇವ್ರು ಡೈರೆಕ್ಟ್ ಸಿಂಟ್ಯಾಕ್ಸಿಗೆ ಹೋಗುತ್ತೆ. ಇದನ್ನು ನಾವು ಯಾವ ರೀತಿ ಬ್ಯಾಕ್ ವಾಶ್ ಮಾಡ್ಕೊಳ್ಳೋದು ಮತ್ತು ಇದನ್ನು ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ಮೇಂಟೈನ್ ಮಾಡೋದು ಮತ್ತು ಎಷ್ಟು ಲೀಟ್ರಿಗೊಮ್ಮೆ ನಾವು ಸರ್ವಿಸ್ ಮಾಡೋದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ನೋಡಿ, ಇದನ್ನ ಮೂವ್ ಮಾಡ್ಬೇಕಂತಂದಾಗ ಈಗ ಪ್ರೆಸರ್ ಕಟ್ ಆಫ್ ಆಗುತ್ತೆ ಅಂದ್ರೆ ಈಗ ಏನ್ ಮಾಡ್ಬೇಕು, ನೀವು ರಿಲೀಸ್ ಮಾಡ್ಬೇಕು ವಾಟರ್ನ ಇಲ್ಲಿಗೆ ಬರ್ದಂಗೆ. ಅಲ್ಲಿ ರಿಲೀಸ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಗೆ ಬರ್ತಾರ ನೀವು ಸ್ಟಾಪ್ ಮಾಡ್ಬೇಕು. ಯಾಕೆಂತಂದ್ರೆ ಇದು ಮಲ್ಟಿಪಟ್ ಅಲ್ಲ. ನೋಡಿ, ಈಗ ರಿಲೀಸ್ ಆಯ್ತು. ಈಗ ಫಿಲ್ಟರ್ ಆಗಿ ಈ ತರ ಯೂಸ್ ಮಾಡ್ತಾ ಇರ್ತೀರಾ ನೀವು. ಈ ಸೆಕೆಂಡ್ ಒನ್ನಿಗೆ ಹಾಕಿದ್ರೆ ಸೆಕೆಂಡ್ ಒನ್ನಿಗೆ ನಿಲ್ಸಿ, ಯಾವ್ದಾದ್ರೂ ಮಾಡ್ಬೋದು, ಈಗಾದ್ರೂ ಮಾಡ್ಬೋದು. ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಸೆಕೆಂಡ್ ಒನ್ನಿಗೆ ನಿಲ್ಸಿ. ಸೆಕೆಂಡ್ ಒನ್ನಿಗೆ ನಿಲ್ಸಾದ್ಮೇಲೆ ರಿಲೀಸ್ ಮಾಡಿದ್ವಲ್ಲ, ಆಫ್ ಮಾಡಿ. ಮತ್ತೆ ಈಗ ಏನಾಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸ್. ಈಗ ಬ್ಯಾಕ್ ವಾಶ್ ಆಗುತ್ತೆ. ಈ ಬ್ಯಾಕ್ ವಾಶಿಂಗ್ ನಿಲ್ಸಿರೋದು ನಾವು. ನೀವು ಒಂದ್ ದಿನ 5,000 ಮೇಲೆ ನೀರು ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಆಗ ಬ್ಯಾಕ್ ವಾಶ್ ಮಾಡ್ಬಿಡಿ. ಡೈಲಿ ಬ್ಯಾಕ್ ವಾಶ್ ಮಾಡ್ಬಿಡಿ. ಇಲ್ಲ 1000 ಲೀಟರ್ ಯೂಸ್ ಆಗ್ತಾ ಇದೆ ಅಂದಾಗೆಲ್ಲ ಒಂದ್ ವೀಕ್ 5,000 ಲೀಟರ್ ವರೆಗೆ ಇದು ಮಾಡ್ಲಿ. ಗಲೀಜ್ ಬರೋದು ಗೊತ್ತಾಗುತ್ತಲ್ಲ, ತುಂಬಾ ಗಲೀಜ್ ಬರ್ತಾ ಇದೆ ಅಂದಾಗ ಬ್ಯಾಕ್ ವಾಶ್ ಮಾಡ್ಬಿಡೋದು. ಈಗ ಇಲ್ಲೆಲ್ಲ ನೀರು ಹೋಗುತ್ತೆ, ಗಲೀಜ್ ನೀರೆಲ್ಲ. ನೆಕ್ಸ್ಟ್ ಇದೊಂದು 5 ಮಿನಿಟ್ಸ್ ಮಾಡಿ. ಓಪನ್ ಆದ್ಮೇಲೆ ಥರ್ಡ್ ಒನ್ನಿಗೆ ನಿಲ್ಸಿ. ಇದು ಫಾಸ್ಟ್ ರಿನ್ಸ್. ನಿಂತಿಲ್ಲ ಅದಾಗ ಇಲ್ಲ ಪ್ಲೇಸ್ಮೆಂಟಿಗೆ ಹೋಗ್ಬೇಕು. ಈಗ ಆಫ್ ಕರ್. ಈಗ ಏನಾಗುತ್ತೆ, ಫಾಸ್ಟ್ ರಿನ್ಸ್ ಅಂದ್ರೆ ಮತ್ತೆ ವಾಶ್. ಫಸ್ಟ್ ಬ್ಯಾಕ್ ವಾಶ್ ಆಗಿರುತ್ತೆ, ಮತ್ತೆ ಫುಲ್ ಫಾಸ್ಟ್ ಆಗಿ ವಾಶ್ ಆಗುತ್ತೆ. ಫುಲ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಜೋರಾಗಿ ಹೋಗುತ್ತೆ. ಏನೇ ಇದ್ರು ಗಲೀಜ್ ಎಲ್ಲ ಹೋಗ್ಬಿಡುತ್ತೆ. ನಾವು ಇದು ಮೂವ್ ಮಾಡ್ಬೇಕಾದ್ರೆ ಯಾವಾಗ್ಲೂ ರಿಲೀಸ್ ಆಗಿರ್ಬೇಕು. ಮತ್ತೆ ಈಗ ಮತ್ತೆ ಒಂದು 5 ಮಿನಿಟ್ಸ್ ನೋಡಿ, ಗಲೀಜ್ ಎಲ್ಲ ಹೋಗಾದ್ಮೇಲೆ ಓಪನ್ ಇರುತ್ತಲ್ಲ, ಎಲ್ಲಾದ್ರೂ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಓಪನ್ ಮಾಡಿ. ಈಗ ಆಫ್ ಕರೋ, ಈಗ ಫಿಲ್ಟರ್ ಆಗಿ ಸಂಪಿಗೆ ಹೋಗುತ್ತೆ.